FIR ಮಾಡಿದ್ದೀನಿ ಸರ್. FIR ಮಾಡಿರೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ನನಗೆ ಬೆಂಬಲ ಬೇಕು. ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ. ಯಾಕೆಂದರೆ ಈಗ ಅವನು ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. FIR ಆಗಿ 10 ದಿನದ ಮೇಲಾಗಿದೆ ಸರ್. 10 ದಿನದ ಮೇಲೆ ಆದಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಅಂದರೆ ಅವ್ನು ಸಿಗಬೇಕು. ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ನು ಸಿಕ್ಕರೆ ಅರೆಸ್ಟ್ ಮಾಡ್ಬೋದು. ಸಿಕ್ಕರೆ ಅರೆಸ್ಟ್ ಮಾಡಲಿಕ್ಕೆ ಇವರು ಹುಡುಕ್ಸಿಲ್ಲ. 10 ದಿನ ಬೇಕಾ ಸರ್ ಹುಡುಕ್ಸ್ಲಿಕ್ಕೆ? ಇವತ್ತು ನಾನು ನಿನ್ನೆ ಹೋಗಿ ಕೇಳಿದ್ದಕ್ಕೆ ಸರ್ ಹೇಳ್ತಾರೆ, ಸರ್ ಈಗ ಅವನಿಗೆ ನೋಟಿಸ್ ಜಾರಿ ಮಾಡಿಲ್ಲ, ನೀವು ನೋಟಿಸ್ ಜಾರಿ ಮಾಡಿದ್ದೀರಾ ಅಂತ ಕೇಳಿದ್ರೆ ಅದೇ ಸಸ್ಪೆಂಡು ಮಾಡಿಲ್ಲ ಸರ್. ನಾನು ಇನ್ಸ್ಪೆಕ್ಟ್ರಿಗೆ ಕೇಳಿದೆ ನಿನ್ನೆ, ನೋಟಿಸ್ ಯಾಕೆ ಕೊಟ್ಟಿಲ್ಲ ಸರ್, ನೀವು ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡು ಮಾಡಿಲ್ವಲ್ಲ ಅಂತ. ಅದಕ್ಕೆ ಅದು ನಮ್ಮ ಇದಕ್ಕೆ ಬರಲ್ಲ, ನೀವು ಹೈಯರ್ ಆಫೀಸರ್ನ ಕೇಳಬೇಕು, SP ಸರ್ನ ಕೇಳಬೇಕು, ಅವ್ರನ್ನ ಭೇಟಿಯಾಗಿ ಅಂತ ಕೇಳಿದ್ರು ಅವರು. ಈಗ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿದ್ದಕ್ಕೆ ಹೇಳ್ತಾರೆ, ನಾನು ಹೇಳಿದೆ ಬೆಳಗ್ಗೆ SP ಸರ್ಗೆ, ಸರ್ ಮತ್ತೆ ಬಂದಿದ್ದೀನಿ, ನಾನು ಪ್ರತಿ ಸಲ ನಾನು ಓಡಾಡ್ತಾ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು, ಆರೋಪಿ ಎಲ್ಲೋ ಇದ್ದಾನೆ ಸರ್, ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾನೆ. ಈಗ ನಾನು ಓಡಾಡ್ತಾ ಇದ್ದೀನಿ ಸರ್ ಕೊಟ್ಟಾಗಿಂದನೇ ಈಗ 10 ದಿನದ ಮೇಲಾಯಿತು. ಯಾಕೆ ಸರ್ ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದಾಗ, ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಅವ್ನು ಸಿಗಬೇಕಲ್ಲ. ಸರಿ ಆಯಿತು, ಅವ್ನು ಸಿಕ್ಕಿಲ್ಲ ಸರ್, ಸಸ್ಪೆಂಡ್ ಆದರೂ ಮಾಡಬೇಕಲ್ಲ, ನೋಟಿಸ್ ಯಾಕೆ ಇಶ್ಯೂ ಮಾಡಿಲ್ಲ ಸರ್ ಅಂತ ಕೇಳಿದೆ. ಆಮೇಲೆ ಅವ್ರು ಹೇಳ್ತಾರೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ, ಅದು ಇವತ್ತು ಹೇಳ್ತಾ ಇದ್ದಾರೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ. FIR ಆದಮೇಲೆ ಮತ್ತೆ ನಾನು ಹೋದಾಗೆಲ್ಲ ಇರಲ್ಲ ಸರ್, ನಾನು ಹೋದಾಗೆಲ್ಲ ಕಾಯಿಸ್ತಾರೆ, ನನ್ನನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ನೋಟಿಸ್ ನಾನು ಅವನಿಗೆ ಶಿಕ್ಷೆ ಆಗಬೇಕು ಸರ್, ನನ್ನನ್ನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದೇನೆ. ಈಗ ಅವ್ನು ಇಷ್ಟಿಲ್ಲೇ ನಾನು ಒಬ್ಬಳೇ ಇಲ್ಲ, ಸುಮಾರು ಜನ ಹುಡುಗಿರಿದ್ದಾರೆ, ನಾನು ಒಬ್ಬಳೇ ಅಲ್ಲ. ಅವನಿಗೆ ಶಿಕ್ಷೆ ಆಗಬೇಕು, ನನಗಾಗಿರೋ ಇದಕ್ಕೆ ಅನ್ಯಾಯಕ್ಕೆ ಶಿಕ್ಷೆ ಆಗಬೇಕು ಅವನಿಗೆ. ಏಕೆ ಅಂದರೆ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಕೂಡ ಮಾಡಿಲ್ಲ. ಈಗ ನನಗೆ 5 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಹಾಂ, ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್. ನನಗೂ ನಿಮ್ಮದ ಬೇರೆ ಹಿನ್ನೆಲೆ ಪಾಸ್ಟ್ ಏನಾದರೂ ಅವನಿಗೆ ಗೊತ್ತಿತ್ತಾ ಏನು ಸರ್? ಅವನ ಪಾಸ್ಟ್ ಬಗ್ಗೆ ನನಗೆ ಗೊತ್ತು, ನನ್ನ ಪಾಸ್ಟ್ ಬಗ್ಗೆ ಅವನಿಗೆ ಗೊತ್ತು. ಆದರೆ ಇದು ಮ್ಯಾಟ್ರ್ ಅದು ಬಂದಿಲ್ಲ ಸರ್. ಏಕೆಂದರೆ ಪಾಸ್ಟ್ ಎಲ್ಲರಿಗೂ ಇರುತ್ತೆ, ಯಾರಿಗಿಲ್ಲ ಸರ್? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಪಾಸ್ಟ್ ಇದೆ, ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಪಾಸ್ಟ್ ಇದೆ. ಎಲ್ಲ ಗೊತ್ತಿದ್ದನ್ನು ಲವ್ ಮಾಡಿ ನನ್ನ ಜೊತೆಗೆ ಇರೋದು. ಯಾಕೆಂದರೆ 1 ವರ್ಷದಿಂದ ಮೇಲ್ ID ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ನನ್ನ ಪಾಸ್ಟ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಲ್ವಾ ಸರ್? ಮೇಲ್ ID ಎಕ್ಸ್ಚೇಂಜ್ ಆದರೆ ಮುಗ್ದೋಯ್ತು, ಪ್ರತಿಯೊಂದು ಎಲ್ಲ ಗೊತ್ತಿದ್ದೇನೆ ಈ ಥರ ಮೋಸ ಮಾಡ್ತಿರೋದು. ಆಮೇಲೆ ಅವ್ನು ನನಗೆ ನೆಗ್ಲೆಕ್ಟ್ ಮಾಡಿದ ವಿಷಯ ಏನಂದರೆ, ಮನೆಯಲ್ಲಿ ವರದಕ್ಷಿಣೆ ಚೆನ್ನಾಗಿರೋ ಸಂಬಂಧ ಬರ್ತಾ ಇದ್ದಾವೆ, ನನ್ನನ್ನು ಯಾಕೆ ಮದುವೆ ಆಗಬೇಕು ಅಂತ. ಇನ್ನೊಂದು ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ, ಇವಳಿಗೆ ಏನು ಮಾಡಿದ್ರು ಏನು ಜಯಿಸೋಕ್ಕಾಗಲ್ಲ ಇವಳು. ಯಾಕೆಂದರೆ ಡಿಪಾರ್ಟ್ಮೆಂಟಲ್ಲೇ ನನಗೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಅವ್ನು ನನಗೆ ಹೇಳಿದ್ದಾನೆ. ಆದರೆ ನನಗೆ ಅದು ಗೊತ್ತಿಲ್ಲ ಸರ್, ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ನನಗೆ ನ್ಯಾಯ ಬೇಕು.